ಸ್ಟ್ಯಾಂಡ್ನ ಸದ್ಯದ ಚಿತ್ರಣ. ಬಸ್ಗಳು ನಿಜವಾಗ್ಲೂ ಇಲ್ವೋ ಅಥವಾ ಹೆಚ್ಚುವರಿ ಬಸ್ಗಳು ಇದ್ರೂ ಕೂಡ ಬಸ್ಸನ್ನು ಬಿಡ್ತಾ ಇಲ್ವೋ, ಒಟ್ಟಲ್ಲಿ ವೋಟ್ ಮಾಡಿ ಅಂತ ತೋರಿಕೆಗೆ ಮಾತ್ರ ಸರ್ಕಾರ ಹೇಳುತ್ತಾ ಅಥವಾ ನಿಜಕ್ಕೂ ಜನ ವೋಟ್ ಮಾಡಲಿ ಅನ್ನೋ ಆಸಕ್ತಿ ಇದೆಯಾ ಇಲ್ವಾ ಸರ್ಕಾರಕ್ಕೆ? ಈ ಎಲ್ಲ ಪ್ರಶ್ನೆಗಳನ್ನು ಜನ ಎತ್ತುತ್ತಾ ಇದ್ದಾರೆ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲಿ ಊರಿಗೆ ಹೋಗೋದಕ್ಕೆ, ಮಂಡ್ಯ, ಮದ್ದೂರು, ಮಡಿಕೇರಿ ಈ ಕಡೆ ಎಲ್ಲ ಹೋಗೋದಕ್ಕೆ ತುಂಬ ಜನ ಬಂದಿದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ. ಜನ ನಿಬಿಡವಾಗಿದೆ ಇಡೀ ಬಸ್ ಸ್ಟ್ಯಾಂಡ್. ಆದರೆ ಹೆಚ್ಚುವರಿ ಬಸ್ಗಳೇ ಇಲ್ಲ. ಬರ್ತಾ ಇರೋಂಥ ಪ್ರತಿ ಬಸ್ ಕೂಡ ಫುಲ್ ಆಗಿರುತ್ತೆ. ಯಾಕೆ ಸರ್ಕಾರ ಹೆಚ್ಚುವರಿ ಬಸ್ಗಳನ್ನು ಬಿಡ್ತಾ ಇಲ್ಲ? ಜನರ ಬಗ್ಗೆ ಕಾಳಜಿ ಇಲ್ವಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಸರ್ಕಾರ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕಾಗಿತ್ತು, ಹಿಂದೆಲ್ಲ ಬಿಟ್ಟಿದೆ. ಮತದಾನದ ಹಿಂದಿನ ದಿನ, ಮುನ್ನ ದಿನ ಜನ ಊರಿಗೆ ಹೋಗ್ತಾರೆ ಅನ್ನೋದು ಕಾಮನ್ ಸೆನ್ಸ್. ಅಲ್ಲಿ ಮ್ಯಾನೇಜರ್ಗಳು ಏನು ಹೇಳ್ತಾರೆ, ಅಲ್ಲಿ ಡಿಪೋ ಮ್ಯಾನೇಜರ್ಗಳು ಏನು ಹೇಳ್ತಾರೆ, ಜೊತೆಗೆ KSRTC ಪ್ರತಿನಿಧಿಗಳು ಏನು ಹೇಳ್ತಾರೆ? ಶ್ರೀಲಕ್ಷ್ಮಿನ ಪ್ರೆಸೆಂಟ್ ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಜನ ಇದ್ದಾರೆ ಅಂದರೆ ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಯಾಕಂದರೆ ಮದ್ದೂರು, ಮಂಡ್ಯ, ಮೈಸೂರು, ಮಡಿಕೇರಿಗೆ ಹೋಗೋಕ್ಕೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ನಾಳೆ ಮತದಾನ ಮಾಡಲೇಬೇಕಂತನೂ ಇಲ್ಲಿನ ಪ್ರಯಾಣಿಕರು ಹೇಳ್ತಿದ್ದಾರೆ. ಬಟ್ ಇದೀಗ ಹೆಚ್ಚುವರಿ ಬಸ್ ಸಾರಿಗೆ ಇಲಾಖೆ ಬಿಟ್ಟಿಲ್ಲ. ಒಂದು ಕಡೆ BMTCಗಳ ಬಸ್ಗಳು ಬಿಟ್ಟಿದ್ದಾರೆ, ಆದರೆ ಅವು ಸಹ ಫುಲ್ ಆಗ್ತಿದೆ. ಹೀಗಾಗಿ ಟಿಕೆಟ್ಗೆ ಕ್ಯೂ ನಿಂತು ಪಡೆದುಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ರಣ ಬಿಸಿಲಿದೆ, ಏನು ಮಾಡೋಕ್ಕಾಗಲ್ಲ, ನಾಳೆ ಓಟ್ ಹಾಕ್ಲೇಬೇಕಂತ ಇಲ್ಲಿನ ಪ್ರಯಾಣಿಕರು ಹೇಳ್ತಿದ್ದಾರೆ. ಆದರೆ ಇಲ್ಲಿನ ಸಾರಿಗೆ ನೌಕರರು ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಯಾಕಂದರೆ ಹೆಚ್ಚುವರಿ ಬಸ್ ಬಿಟ್ಟಿವೆ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಯಾವುದೂ ಬಸ್ ಕಾಣ್ತಿಲ್ಲ. ಮತ್ತೊಂದು ಕಡೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡ್ತಿರ್ಬೋದು. ರಣ ಬಿಸಿಲಿದೆ, ಆ ಒಂದು ಬಿಸಿಲಿಗೆ ಟಿಕೆಟ್ಗೋಸ್ಕರ ನಾವು ಮಾತಾಡ್ಸೋ ಕೆಲಸ ಮಾಡ್ತೀನಿ. ಸರ್, ಒಂದು ಕಡೆ ಹೆಚ್ಚುವರಿ ಬಸ್ ಬಿಟ್ಟಿಲ್ಲ, ಒಂದು ಕಡೆ ಟಿಕೆಟ್ಗಾಗಿ ಕ್ಯೂ ನಿಂತಿದ್ರ, ಏನು ಹೇಳ್ತಾರೆ ಸರ್ ಸರ್ಕಾರ ವಿರುದ್ಧ ಅಂತ? ಏನಿದೆ ಸರ್, ಪಾಪ ಅವ್ರೇನು ಮಾಡ್ತಿದ್ರು, ಎಲೆಕ್ಷನ್ನು, ಹಾಗಾಗಿ ಫುಲ್ ಬಸ್ನ ಸ್ವಲ್ಪ ಕೊರತೆ ಇದೆ. ಬಿಸಿಲು ಬೇರೆ ಏರ್ತಾ ಐತೆ, ಏನು ಮಾಡೋದು ಹೇಳಿ? ಅಲ್ಲ, ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಸರ್ಕಾರ ಜಾಗೃತಿ ಹೇಳುತ್ತೆ, ಮತದಾನ ಮಾಡಿ ಅಂತ ಹೇಳುತ್ತೆ, ಬಟ್ ಬಸ್ ಇಲ್ಲ. ಬಸ್ ವ್ಯವಸ್ಥೆ ಮಾಡಬೇಕಿತ್ತು ಸರ್. ಈ ಟೈಮಲ್ಲಿ ಬಸ್ ವ್ಯವಸ್ಥೆ ಮಾಡಿ, ಯಾಕಂದರೆ ಹೊರಗಡೆಯಿಂದ ಬರ್ತಾರೆ ಜನ ವೋಟ್ ಮಾಡೋಕ್ಕೆ ಮುಖ್ಯವಾಗಿ. ಆದ್ದರಿಂದ ನಮಗೆ ಬಸ್ ಅವಶ್ಯಕತೆ ಇದೆ. ಈ ಟೈಮಲ್ಲೇ ಬಸ್ಗಳು ಬಿಡಬೇಕಾಗಿತ್ತು. ಬೇರೆ ಟೈಮಲ್ಲಿ ಬಿಟ್ಟರೆ ಏನು ಯೂಸು? ಈ ಟೈಮಲ್ಲಿ ಬಿಟ್ಟರೆ ನೋಡಿ ಎಲ್ಲರೂ ಮತ ಹಾಕಬೇಕು, ಅದಕ್ಕೆ ನಮ್ಮ ಹಕ್ಕು ಅಂತ ನಾವು ಹೋಗ್ತಾ ಇದ್ದೀವಲ್ವಾ, ಅದನ್ನ ಅವರು ಅರ್ಥ ಮಾಡ್ಕೋಬೇಕಲ್ವಾ ಸರ್ಕಾರ. ಮತ ಮಾತ್ರ ಬೇಕು ಅಂತಾರೆ. ಈಗ ಒಂದೆರಡು ಬಸ್ ಜಾಸ್ತಿ ಬಿಟ್ಟಿದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಮಾಡಿ ಅಂತ ಜಾಗೃತಿ ಕಾರ್ಯಕ್ರಮಗಳು ಸರ್ಕಾರ ಮಾಡ್ತಿದೆ. ಹಂಗೆ ಬಸ್ ಬಿಡಬೇಕಲ್ವಾ ಅವರು ಎಕ್ಸ್ಟ್ರಾ ಅಲ್ವಾ? ನಾವು ಅದಕ್ಕೆ ತಾನೇ ಹೋಗ್ತಾ ಇದೀವಿ, ಊರಿಂದ ಊರಿಗೆ. ನಾವು ಊರಿಂದ ಬರ್ತಾ ಇದ್ವಿ. ಶ್ರೀಲಕ್ಷ್ಮಿ ನೋಡ್ತಿರ್ಬೋದು, ಸಾಕಷ್ಟು ಕ್ಯೂ ಇದೆ. ಈ ಒಂದು ಅಂದರೆ ಮೈಸೂರು ಭಾಗ, ಮಡಿಕೇರಿ, ಮದ್ದೂರು, ಮಂಡ್ಯ ಈ ಒಂದು ಭಾಗಕ್ಕೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಒಂದು ಕಡೆ ಬಿಸಿಲಿದೆ, ನೋಡ್ತಿರ್ಬೋದು ಸಾಕಷ್ಟು ಬಿಸಿಲಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಹೆಚ್ಚುವರಿ ಬಸ್ ಬಿಡಬೇಕಾಗತ್ತೆ, ಇನ್ನೂ ಬಿಟ್ಟಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಸರ್ಕಾರ ನಿರ್ಲಕ್ಷ್ಯ ಪದಂತೇನೋ ಇಲ್ಲಿನ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಲೋಕ ಅಖಾಡದಲ್ಲಿ ಈಗ ಮುಸ್ಲಿಂ ಮೀಸಲಾತಿ ವಾರ್ ಜೋರಾಗ್ತಾ ಇದೆ, ಅದು ಕೂಡ ಕರ್ನಾಟಕದಲ್ಲಿ ಅತಿಯಾದ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.